ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭೇಟಿ ನೀಡ್ತಾ ಇರುವಂತಹ ದೇವಸ್ಥಾನ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವಂಥ ಅತ್ಯಂತ ಪವಿತ್ರ ಹಾಗೆ ಶಕ್ತಿಶಾಲಿ ಕೋಟ ಅಮೃತೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿರುವಂಥ ಅಮ್ಮನವ್ರನ್ನ ಹಲವು ಮಕ್ಕಳ ತಾಯಿ ಅಂತ ಕರೀತಾರೆ. ಯಾಕೆ ಅಂತ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕೊನೆಯವರೆಗೂ ನೀವು ನೋಡಲೇಬೇಕು. ಭಕ್ತರ ಇಷ್ಟಾರ್ಥಗಳನ್ನು ಮನೋಕಾಮನೆಗಳನ್ನು ಈಡೇರಿಸುವಂಥ ಈ ತಾಯಿ ಪ್ರಸಿದ್ಧಿ ಪಡೆದಿರುವಂಥ ಕ್ಷೇತ್ರ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ವಿಡಿಯೋದಲ್ಲಿ ಕೋಟ ಅಮೃತೇಶ್ವರಿ ದೇವಿಯ ಇತಿಹಾಸ ಏನು, ದೇವಸ್ಥಾನದ ವಿಶೇಷತೆ ಏನು, ಪೂಜಾ ಸಮಯ ಹೇಗೆ ತಲುಪಬೇಕು, ಹಾಗೆ ಸುತ್ತಮುತ್ತ ಯಾವ್ಯಾವ ಸ್ಥಳಗಳನ್ನು ನಾವು ವೀಕ್ಷಿಸ್ಬೋದು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಹಲವು ಮಕ್ಕಳ ತಾಯಿ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಇರುವಂಥದ್ದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟ ಎಂಬ ಊರಿನಲ್ಲಿ. ಈ ದೇವಸ್ಥಾನವನ್ನ ಅತ್ಯಂತ ಪುರಾತನ ಶಕ್ತಿಪೀಠಗಳಲ್ಲಿ ಒಂದು ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನ ಸಾವಿರಾರು ವರ್ಷಕ್ಕೂ ಹಳೆಯ ಇತಿಹಾಸವನ್ನ ಹೊಂದಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಹೇಗೆ ತಲುಪಬಹುದು ಅಂತ ತಿಳ್ಕೊಳ್ಳೋಣ. ಬೆಂಗಳೂರಿಂದ ಶ್ರೀ ಕೋಟ ಅಮೃತೇಶ್ವರಿ ದೇವಸ್ಥಾನ ಸುಮಾರು 422 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇಲ್ಲದೆ ಇದ್ರೂ ಕೂಡ ಬೆಂಗಳೂರಿಂದ ನೀವು ಉಡುಪಿ ಅಥವಾ ಕುಂದಾಪುರಕ್ಕೆ ಬಸ್ ಅಥವಾ ಟ್ರೈನ್ ಮುಖಾಂತರ ತಲುಪಿ ಅಲ್ಲಿಂದ ನೀವು ಆಟೋ ಅಥವಾ ಟ್ಯಾಕ್ಸಿ ಮುಖಾಂತರ ಈ ದೇವಸ್ಥಾನವನ್ನು ಸುಲಭವಾಗಿ ತಲುಪಬಹುದು. ಉಡುಪಿಯಿಂದ ಈ ದೇವಸ್ಥಾನ 18 ಕಿಲೋಮೀಟರ್ ದೂರದಲ್ಲಿದ್ದರೆ ಕುಂದಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಮಂಗಳೂರಿಂದ 75ರಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಉಡುಪಿ ಅಥವಾ ಕುಂದಾಪುರಕ್ಕೆ ತಲುಪುವಂಥ ತುಂಬ ಬಸ್ಗಳಿದೆ, ಹಾಗೆ ಟ್ರೈನ್ಗಳು ಕೂಡ ಇದೆ. ಅದ್ರ ಮುಖಾಂತರ ನೀವು ಉಡುಪಿ ಅಥವಾ ಕುಂದಾಪುರಕ್ಕೆ ಬಂದು ಅಲ್ಲಿಂದ ಆಟೋ ಅಥವಾ ಟ್ಯಾಕ್ಸಿಲಿ ಈ ದೇವಸ್ಥಾನವನ್ನು ತುಂಬ ಸುಲಭವಾಗಿ ತಲುಪ್ಬೋದು. ನಾವಿವಾಗ ಈ ದೇವಸ್ಥಾನವನ್ನು ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ಹೊರಗಡೆ ನಿಮಗೆ ಈ ರೀತಿಯಾದಂಥ ಅಡಿಕೆ ಹೊಂಬಾಳೆಯನ್ನು ಮಾರ್ತಾ ಇರ್ತಾರೆ. ಇಲ್ಲಿ ಇವುಗಳನ್ನು ಸಿಂಗಾರದ ಹೂವು ಅಂತ ಕರೀತಾರೆ. ಈ ಹೊಂಬಾಳೆಯನ್ನು ಅಥವಾ ಸಿಂಗಾರದ ಹೂವು ಅಂತ ಏನು ಕರೀತಾರೆ, ಇದನ್ನು ತೊಗೊಂಡೋಗಿ ಅಮ್ಮನವ್ರಿಗೆ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಜಾಸ್ತಿ ಇಲ್ಲಿ ಹೊರಗಡೆ ಮಾರ್ತಾ ಇರ್ತಾರೆ. ನೀವು ಬೇಕಿದ್ರೆ ತೊಗೊಂಡೋಗಿ ಅಮ್ಮನವ್ರಿಗೆ ಅದನ್ನು ಅರ್ಪಿಸ್ಬೋದು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ನಿಮಗೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ನೀರಿನ ವ್ಯವಸ್ಥೆ ಇರುತ್ತೆ, ಹಾಗೆ ಚಪ್ಪಲಿ ಬಿಡೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿಂದ ಲೆಫ್ಟ್ ಸೈಡ್ಗೆ ಶ್ರೀ ಬೊಬ್ಬರ್ಯ ಹಾಗೆ ಪರಿವಾರ ದೇವಸ್ಥಾನ ಅಂತ ಇದೆ. ಅಲ್ಲಿ ನೀವು ಈ ಒಂದು ಕ್ಷೇತ್ರದ ಕ್ಷೇತ್ರ ಪಾಲಕರಾದಂತಹ ಶ್ರೀ ಬೊಬ್ಬರ್ಯ ಹಾಗೆ ಅವರ ಕುಟುಂಬದವರನ್ನು ದರ್ಶನ ಮಾಡ್ಬೋದಾಗಿರುತ್ತೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಎದುರುಗಡೆ ಸ್ಟ್ರೈಟಾಗಿ ಹೋದರೆ ನಮಗೆ ಮೂಲ ದೇವರು ಅಂದರೆ ಅಮೃತೇಶ್ವರಿ ಅಮ್ಮನವರ ಗರ್ಭಗುಡಿ ಸಿಗುತ್ತೆ. ಅಲ್ಲಿ ಅಮ್ಮನವರ ದರ್ಶನ ಮಾಡ್ಬೋದು. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಕೇಳೋದಾದರೆ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ತೆಗೆದಿರುತ್ತೆ. ಆನಂತರ ಮಧ್ಯಾಹ್ನ 1 ಗಂಟೆ ಮಾತ್ರನೇ ಕ್ಲೋಸ್ ಮಾಡ್ತಾರೆ. ಮತ್ತು 3 ಗಂಟೆಗೆ ದೇವಸ್ಥಾನ ಓಪನ್ ಆದರೆ ರಾತ್ರಿ 8 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ನಾನು ನಿಮಗೆ ದೇವಿಯ ದರ್ಶನವನ್ನು ಮಾಡಿಸೋದಕ್ಕೆ ಸಾಧ್ಯ ಆಗಿದೆ. ನೀವು ಕೂಡ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ದೇವಸ್ಥಾನದ ಇತಿಹಾಸ ಏನು, ಹಾಗೆ ಅಮೃತೇಶ್ವರಿ ಅಮ್ಮನವರು ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ರೀ ಕೋಟ ಅಮೃತೇಶ್ವರಿ ದೇವಸ್ಥಾನ ಏನಿದೆ ಇದು ಸುಮಾರು 10ನೇ ಶತಮಾನಕ್ಕೆ ಸೇರಿದಂಥ ಪ್ರಸಿದ್ಧ ಶಕ್ತಿ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಇತಿಹಾಸ ರಾಮಾಯಣ ಕಾಲದ ಕಾರಾಸುರ ಮತ್ತು ಕುಂಭಮುಖಿ ಶೂರ್ಪಣಿಕೆ ಅವರ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆಯಂತೆ. ಇನ್ನು ಈ ಕಾರಾಸುರ ಯಾರು ಅಂತ ಕೇಳೋದಾದರೆ ರಾಮಾಯಣದ ಪ್ರಕಾರ ಕಾರಾಸುರ ರಾವಣನ ಸಂಬಂಧಿಯಾಗಿರ್ತಾನೆ. ಈ ಕಾರಾಸುರ ದಂಡಕಾರಣ್ಯವನ್ನು ಆಳ್ತಾ ಇರ್ತಾನೆ. ಈ ಕಾರಾಸುರನು ರಾವಣಂತರನೇ ರಾಕ್ಷಸ ಆಗಿದ್ರೂ ಕೂಡ ಶಿವನಿಗೆ ಪರಮ ಭಕ್ತನಾಗಿರ್ತಾನೆ. ಅವನ ಪತ್ನಿ ಕುಂಭಮುಖಿ ಕೂಡ ಅತ್ಯಂತ ಪವಿತ್ರತೆ ಹಾಗೆ ಪಾರ್ವತಿ ಪರಮೇಶ್ವರನ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ. ಒಂದ್ಸಲ ಕಾರಾಸುರನ ಹೆಂಡತಿಯಾದಂಥ ಕುಂಭಮುಖಿ ಹಾಗೆ ರಾವಣನ ತಂಗಿಯಾದಂಥ ಶೂರ್ಪಣಕ್ಕೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಅತಿಪ್ರಭೆ ಎಂಬ ಋಷಿ ಪತ್ನಿಯ ಮಗನನ್ನು ಶೂರ್ಪಣಕಿ ಸಾಯಿಸ್ಬಿಡ್ತಾಳೆ. ಮಗನನ್ನು ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಂಥ ಋಷಿಯ ಪತ್ನಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಶೂರ್ಪಣಕಿ ಸಾಯಿಸಿದ್ದನ್ನು ಕುಂಭಮುಖಿ ಸಾಯಿಸಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ನಿನಗೆ ಮಕ್ಕಳಾಗದೇ ಇರಲಿ ಅಂತ ಶಾಪವನ್ನು ಕೊಟ್ಬಿಡ್ತಾಳೆ. ಅದಾದ ನಂತರ ಸತ್ಯ ತಿಳಿಯುತ್ತೆ ಅದು ಶೂರ್ಪಣಕಿ ಸಾಯಿಸಿದ್ದು ಕುಂಭಮುಖಿ ಅಲ್ಲ ಅಂತ. ಆದರೆ ಒಂದು ಸಲ ಶಾಪವನ್ನು ಕೊಟ್ಟಿದ ನಂತರ ಅದನ್ನು ಹಿಂದಕ್ಕೆ ವಾಪಸ್ ಪಡೆಯೋದಕ್ಕಾಗಲ್ಲ. ಹಾಗಾಗಿ ಕುಂಭಮುಖಿ ತೀವ್ರ ದುಃಖಕ್ಕೊಳಗಾಗ್ತಾಳೆ. ಈ ಶಾಪದ ವಿಚಾರ ಕಾರಾಸುರನಿಗೂ ಕೂಡ ಗೊತ್ತಾಗತ್ತೆ. ಆವಾಗ ಈ ಶಾಪ ನಿವಾರಣೆಗೋಸ್ಕರ ಕಾರಾಸುರ ತನ್ನ ಗುರು ಶುಕ್ರಾಚಾರ್ಯರ ಸಲಹೆಯಂತೆ ಮಾಯಾಸುರ ನಿರ್ಮಿಸಿದಂಥ ಜ್ಯೇಷ್ಠಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ
ತನ್ನ ಪತ್ನಿ ಕುಂಭಮುಖಿ ಜೊತೆ ಶಿವ ಹಾಗೆ ಪಾರ್ವತಿಯನ್ನ ಕುರಿತು 1 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾರೆ. ಇವರಿಬ್ಬರ ಭಕ್ತಿಗೆ ಮೆಚ್ಚಿ ಶಿವ ಹಾಗೆ ಪಾರ್ವತಿ ದೇವಿ ಪ್ರತ್ಯಕ್ಷರಾಗಿ ಆಶೀರ್ವಾದವನ್ನ ಮಾಡ್ತಾರೆ. ದೇವಿಯ ದರ್ಶನವಾದಾಗ ಶಾಪದ ಪ್ರಭಾವದಿಂದ ಗೊಂದಲಕ್ಕೊಳಗಾದಂತಹ ಕುಂಭಮುಖಿ ಏನು ಮಾಡ್ತಾಳೆ, ತನಗಾಗಿ ಸಂತಾನವನ್ನು ಬೇಡ್ಕೊಳ್ಳೋದ್ರ ಬದಲು ತಾಯಿ ನಿನಗೆ ಅನೇಕ ಮಕ್ಕಳಾಗಲಿ ಅಂತ ದೇವಿಗೆ ವರವನ್ನು ಕೊಟ್ಬಿಡ್ತಾಳೆ. ಆಗ ಪಾರ್ವತಿ ದೇವಿ ನಗ್ತಾ ಕುಂಭಮುಖಿಗೆ ಹೇಳ್ತಾರೆ, ಋಷಿಯ ಶಾಪದಿಂದ ನಿನಗೆ ಮಕ್ಕಳಾಗೋದಿಲ್ಲ, ಆದರೆ ಚಿಂತೆ ಮಾಡಬೇಡ, ಮುಂದೆ ನೀನು ನನ್ನಲ್ಲಿ ಐಕ್ಯವಾಗುವಂಥ ಸಮಯದಲ್ಲಿ ನನ್ನ ಸನ್ನಿಧಿಯಲ್ಲಿ ಸ್ವಯಂಭುವಾಗಿ ಉದ್ಭವಿಸುವಂಥ ಶಿವಲಿಂಗಗಳೇ ನಿನ್ನ ಮಕ್ಕಳಾಗ್ತಾರೆ ಅಂತ ಅಮ್ಮನವರು ಆಶೀರ್ವಾದವನ್ನು ಮಾಡ್ತಾರೆ. ಇನ್ನು ಅಷ್ಟು ಮಾತ್ರ ಅಲ್ಲದೆ, ನಾನು ಇದೇ ಕ್ಷೇತ್ರದಲ್ಲಿ ಇನ್ನು ಮುಂದೆ ಹಲವು ಮಕ್ಕಳ ತಾಯಿ ಅನ್ನೋ ಒಂದು ಹೆಸರಿನಿಂದ ಪ್ರಸಿದ್ಧಿ ಆಗ್ತೀನಿ ಅಂತ ಹೇಳಿ ಅಮ್ಮನವರು ಅದೃಶ್ಯರಾಗ್ತಾರೆ. ಅನಂತರ ಶ್ರೀರಾಮ ಕಾರಾಸುರನಿಗೆ ಮೋಕ್ಷವನ್ನು ನೀಡೋವಂಥ ಸಮಯದಲ್ಲಿ ಕುಂಭಮುಖಿಯೂ ಕೂಡ ದೇವಿಯಲ್ಲಿ ಐಕ್ಯಳಾಗ್ತಾಳೆ. ಅನಂತರ ಈ ಕ್ಷೇತ್ರದಲ್ಲಿ ಅಂದರೆ ಈ ದೇವಿಯ ಸನ್ನಿಧಿಯಲ್ಲಿ ಸ್ವಯಂಭು ಲಿಂಗಗಳು ಉದ್ಭವಿಸೋದಕ್ಕೆ ಆರಂಭವಾಗ್ತವೆ. ಪ್ರತಿ 3 ವರ್ಷಗಳಿಗೂ ಒಂದೊಂದು ಇಲ್ಲಿ ಲಿಂಗಗಳು ಉದ್ಭವಿಸ್ತವಂತೆ. ಈ ರೀತಿ ಇಲ್ಲಿ ಉದ್ಭವ ಆಗುವಂಥ ಶಿವಲಿಂಗಗಳನ್ನೇ ದೇವಿಯ ಮಕ್ಕಳು ಅಂತ ಭಕ್ತರು ನಂಬ್ತಾರೆ. ಹಾಗಾಗಿನೇ ಇಲ್ಲಿ ಅಮೃತೇಶ್ವರಿ ದೇವಿಯನ್ನು ಹಲವು ಮಕ್ಕಳ ತಾಯಿ ಅಂತ ಕರೆಯಲಾಗತ್ತೆ. ಇವತ್ತಿಗೂ ಕೂಡ ಅಮೃತೇಶ್ವರಿ ಅಮ್ಮನವರ ಗರ್ಭಗುಡಿಯ ಹಿಂಭಾಗದಲ್ಲಿ ಉದ್ಭವ ಆಗಿರುವಂಥ ಶಿವಲಿಂಗಗಳನ್ನು ನೀವು ನೋಡ್ಬೋದು. ಯಾರಿಗೆಲ್ಲ ಸಂತಾನ ಭಾಗ್ಯ ಇರೋದಿಲ್ವೋ ಆ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಿ ಈ ಶಿವಲಿಂಗಗಳಿಗೆ ತೈಲಾಭಿಷೇಕ ಅಂದರೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಆ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಅಮೃತೇಶ್ವರಿ ದೇವಿ ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬಂದು ಸಂತಾನ ಇಲ್ಲದೆ ಇರುವಂಥ ದಂಪತಿಗಳು ಇಲ್ಲಿ ಆರ್ಕೆಯನ್ನು ಕಟ್ಕೋತಾರೆ. ಹಾಗೆ ಅವರ ಇಷ್ಟಾರ್ಥಗಳು ನೆರವೇರಿದ ನಂತರ ಈ ಒಂದು ಕ್ಷೇತ್ರದಲ್ಲಿ ಯಕ್ಷಗಾನ ಸೇವೆ ಅಥವಾ ಬೆಳಕಿನ ಸೇವೆ ಅಂತ ಕರೀತಾರೆ, ಆ ಸೇವೆಗಳನ್ನು ನೀವು ಇಲ್ಲಿಗೆ ಬಂದು ಮಾಡಿಸ್ಬೋದು. ಇನ್ನು ತನಗೆ ಮಕ್ಕಳಾಗಬೇಕಿದ್ದಂಥ ಭಾಗ್ಯವನ್ನು ದೇವಿಗೆ ಅರ್ಪಿಸಿದಂತಹ ಕುಂಭಮುಖಿಯ ಭಕ್ತಿಗೆ ಸ್ಮರಣೆಯಾಗಿ ಆ ಸ್ವಯಂಭೂ ಶಿವಲಿಂಗಗಳನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿದಂಥ ಜಗನ್ಮಾತೆ ಅಮೃತೇಶ್ವರಿ ಇವತ್ತಿಗೂ ಹಲವು ಮಕ್ಕಳ ತಾಯಿಯಾಗಿ ಈ ಒಂದು ಕೋಟಾ ಕ್ಷೇತ್ರದಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ನೀಡ್ತಾ ನೆಲೆಸಿದ್ದಾಳೆ. ನೋಡಿ, ಅಮ್ಮನವರ ಗರ್ಭಗುಡಿ ಹಿಂಭಾಗದಲ್ಲಿ ಉದ್ಭವಗೊಂಡಿರುವಂಥ ಶಿವಲಿಂಗಗಳಿವು. ಇವೆಲ್ಲವೂ ಕೂಡ ಅಮ್ಮನವರ ಮಕ್ಕಳೇ ಅಂತ ಭಾವಿಸ್ತಾರೆ ಇಲ್ಲಿ. ಹಾಗೆ ಅಲ್ಲಿಗೆ ಯಾರ್ಯಾರು ಸಂತಾನ ಭಾಗ್ಯಕ್ಕಾಗಿ ಅಂತ ಬರ್ತಾರೋ ಆ ದಂಪತಿಗಳು ಅವ್ರ ಕೈಲಿ ಇಲ್ಲಿ ಇರೋವಂಥ ಎಲ್ಲ ಸ್ವಯಂಭೂ ಶಿವಲಿಂಗಗಳಿಗೆ ಅಭಿಷೇಕವನ್ನು ಕೈಯಾರೆ ಮಾಡಿಸ್ತಾರೆ. ಇನ್ನು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ಸಂತಾನ ಭಾಗ್ಯ ಮಾತ್ರ ಅಲ್ಲದೆ ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ಮನೋಕಾಮನೆಗಳು ಈಡೇರೋ ಹಾಗೆ ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಈ ತಾಯಿ ಅಂತ ನಂಬಿಕೆ ಇದೆ. ಇನ್ನು ಈ ಕ್ಷೇತ್ರದಲ್ಲಿ ನಾವು ಅಮೃತೇಶ್ವರಿ ದೇವಿಯ ಜೊತೆ ಮೂಕಾಂಬಿಕೆ ಅಮ್ಮನವ್ರನ್ನ ಹಾಗೆ ರಕ್ತೇಶ್ವರಿ ಅಮ್ಮನವ್ರನ್ನೂ ಕೂಡ ದರ್ಶನ ಮಾಡ್ಬೋದು. ಇಲ್ಲಿ ನಾವು ತೊಗೊಂಡು ಬಂದಂಥ ಹೊಂಬಾಳೆಯನ್ನು ಅಂದರೆ ಸಿಂಗಾರದ ಹೂವನ್ನು ಅಮ್ಮನವ್ರಿಗೆ ಅರ್ಪಿಸಿ ಮಹಾಮಂಗಳಾರತಿ ಮಾಡ್ತಾ ಇದ್ದಂಗೆ ಅಮ್ಮನವರು ಪ್ರಸಾದವನ್ನು ಕೊಟ್ಟರು. ಈ ಒಂದು ದೃಶ್ಯ ಏನಿದೆ ಇದನ್ನು ಕಣ್ತುಂಬಿಕೊಂಡ್ವಿ ನಾವು. ತುಂಬಾ ಸಂತೋಷ ಆಯಿತು. ಮಹಾಮಂಗಳಾರತಿ ಹಾಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ, ಪ್ರಸಾದ ತಗೊಂಡ್ವಿ. ಅದೆಲ್ಲ ಆದಮೇಲೆ ಅಲ್ಲೇ ಇದ್ದಂಥ ಅರ್ಚಕರು ನಮಗೆ ಆ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಇಲ್ಲೇ ಸೇರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೀವು ಕೂಡ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. ಹರಿವಣ್ಯಾವತಿ ಅಂತ ಹೇಳಿದ್ರೆ ತಾಯಿಗೆ ಅತ್ಯಂತ ಪ್ರೀತಿಯ ಸೇವೆ. ಚಿಂತೆ ಬೇಡಿ, ನಿಮ್ಮ ಬೆನ್ನಿಂದ ತಾಯಿ ಇದ್ದಾಳೆ. ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ಪ್ರತಿ ವರ್ಷ ಈ ಕ್ಷೇತ್ರ ಸಂದರ್ಶನ ಭಾಗ್ಯವನ್ನು ದೇವರು ಕೊಡ್ತಾಳೆ. ಮೂಲ ಪ್ರಸಾದ ಉಂಟಿದಲ್ಲಿ ಎಲ್ಲರಿಗೂ ದೇವರು ಒಳ್ಳೆ ಮಾಡಿ. ಕಾಣಿಕೆ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ಹೇಳಿ ಈ ಕ್ಷೇತ್ರದ ಹೆಸರು. ಇಲ್ಲಿ ದೇವಿಗೆ ಮಕ್ಕಳು ಹುಟ್ಟಿ ಬರುವಂತ ಕ್ಷೇತ್ರ. ಪ್ರತಿ 3 ವರ್ಷಕ್ಕೆ ಒಂದು ಸ್ವಯಂವಾಗಿ ಉದ್ಭವ ಆಗ್ತದೆ. ಸಂತಾನ ಭಾಗ್ಯ ಇಲ್ಲದವರು, ಆರೋಗ್ಯ ಸಮಸ್ಯೆ ಇರುವವರು, ಯಾವುದೇ ಸಮಸ್ಯೆ ಇರುವವರು ದೇವರಿಗೆ ಎಳ್ಳೆಣ್ಣೆಯನ್ನ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಬೇಡಿದವರೊಂದಿಗೆ ವರವನ್ನು ಕೊಡುವ ತಾಯಿಗಳು ಆದಷ್ಟು ಬೇಗ ಒಂದೇ ವರ್ಷದಲ್ಲಿ ಫಲವನ್ನು ಕೊಡ್ತಾರೆ. ಮಗುವನ್ನು ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಏನು ಸೇವೆ ಆಗ್ತದೆ ಕೊಟ್ಟು ಹೋಗ್ಬೇಕು. ಮೊದಲನೇದಾಗಿ ಯಕ್ಷಗಾನ ಸೇವೆ, ಇಲ್ಲಾಂತಂದರೆ ತುಲಾಭಾರ ಸೇವೆ, ಹೂವಿನ ಪೂಜೆ ಸೇವೆಯನ್ನು ಹೇಳ್ಕೊಳ್ಳೋದು. ಸಂತಾನ ಫಲ ಆದಮೇಲೆ ಬಂದು ಸೇವೆಯನ್ನು ಕೊಟ್ಟರು. 3 ದೇವಿಯ ಇಲ್ಲಿ ಕ್ಷೇತ್ರ ಇದು. ಅಮೃತೇಶ್ವರಿ, ಮಾರಿಕಾಂಬೆ, ರಕ್ತೇಶ್ವರಿ. ಏನೇ ಬೇಡಿದ್ರು ದೇವಿ ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಬಂದಿದ್ದೀರಿ, ನಿಮಗೆ ಆದಷ್ಟು ಬೇಗ ನೀವು ಎನಿಸಿದ ಎಲ್ಲ ಫಲವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ದೇವರು ತರಿಸ್ತಾರೆ. ಒಳ್ಳೆ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸ್ಕೊಟ್ರು ಅರ್ಚಕರು ನಮಗೆ ಅಂತ. ನಿಮಗೆ ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಅಕ್ಕಪಕ್ಕ ನೋಡುವಂಥ ದೇವಸ್ಥಾನಗಳು ಸಾಕಷ್ಟು ಇದೆ. ಈ ದೇವಸ್ಥಾನ ಉಡುಪಿಗೆ ತುಂಬಾ ಹತ್ತಿರದಲ್ಲಿರೋದ್ರಿಂದ ನೀವು ಉಡುಪಿ ಶ್ರೀ ಕೃಷ್ಣ ಮಠನ ಸಂದರ್ಶನ ಮಾಡ್ಬೋದು ಈ ದೇವಸ್ಥಾನಕ್ಕೆ ಬಂದಾಗ. ಹಾಗೆ ಮಲ್ಪೆ ಬೀಚ್ಗೆ ಹೋಗ್ಬೋದು, ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗ್ಬೋದು, ಮರವಂತೆ ಬೀಚ್ ನೋಡ್ಬೋದು. ಹಾಗೆ ಕೋಟೇಶ್ವರ ದೇವಸ್ಥಾನ ಇದೆ, ಮತ್ತು ಇಲ್ಲೇ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಅದರ ಪಕ್ಕನೇ ಆನೆಗುಡ್ಡಿ ದೇವಸ್ಥಾನ ಇದೆ. ಕೊಲ್ಲೂರನ್ನು ನೋಡ್ಕೊಂಡು ಬರ್ಬೋದು, ಕಮಲಶಿಲೆಯನ್ನು ನೋಡ್ಬೋದು, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವನ್ನು ಕೂಡ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಒಂದೇ ದಿವಸದಲ್ಲಿ ಈ ಎಲ್ಲ ದೇವಸ್ಥಾನಗಳನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದಾಗಿರುತ್ತೆ. ಉಡುಪಿಗೆಲ್ಲ ಸಾಕಷ್ಟು ಸಲ ನಾವು ಬಂದಿದ್ವಿ, ಆದರೆ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ರೀಸೆಂಟಾಗಿ ನಮಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಯಿತು. ಹಾಗಾಗಿ ಉಡುಪಿ ಹತ್ತಿರನೇ ಇದ್ದಿದ್ದರಿಂದ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಬೇರೆ ದೇವಸ್ಥಾನಗಳನ್ನು ಕೂಡ ನೋಡಿಕೊಂಡು ಬಂದ್ವಿ. ತುಂಬಾ ಸಂತೋಷ ಆಯಿತು ನಮಗೆ. ನೋಡಿದ್ರಲ್ವ ಸ್ನೇಹಿತರೆ, ಶ್ರೀ ಕೋಟ ಅಮೃತೇಶ್ವರಿ ದೇವಸ್ಥಾನದ ದಿವ್ಯ ದರ್ಶನ ಹಾಗೆ ಈ ಪವಿತ್ರ ಕ್ಷೇತ್ರದ ವಿಶೇಷ ಮಾಹಿತಿ ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವೇನಾದರೂ ಈಗಾಗಲೇ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ ನಿಮ್ಮ ಅನುಭವವನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ದೇವಾಲಯದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶ್ರೀ ಮಾತ್ರೈ ನಮಃ.